ಈಗಂತೂ ಬೇಸಿಗೆ ರಜೆ ಬಿಟ್ಟೈತಿ, ಮಕ್ಕಳಂತೂ ಮನ್ಯಾಗಿದ್ರೆ ಏನು ಕೇಳತ್ತಿರ್ತಾರೆ ತಿನ್ನಕ್ಕೆ. ಇಂಥದ್ದು ಹೊರಗಿನ ಚಿಪ್ಸ್ ಆ ಥರ ಕೊಡ್ಸೋದ್ಕಿಂತ ಮನ್ಯಾಗ ಹೈಲಿ ನ್ಯೂಟ್ರಿಷಿಯಸ್ ಸ್ನ್ಯಾಕ್ಸ್ ಇವತ್ತು ಮಾಡತ್ತೀವಿ. ಅದು ಚಿಕ್ಕಿ. ಇದರೊಳಗಡೆ ನಾ ಎಳ್ಳು ಮತ್ತು ಶೇಂಗಾ ಎರಡೂ ಯೂಸ್ ಮಾಡೀನಿ. ಎಳ್ಳಿಗಂತೂ ಇಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಅದಾವಂತಂದ್ರೆ ಇಟ್ಸ್ ರಿಚ್ ಇನ್ ಪ್ರೋಟೀನ್, ಫೈಬರ್ ಇರೋದ್ರಿಂದ ನಮ್ಮ ಡೈಜೆಷನಿಗೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಬೋನ್ ಕೂಡ ಗಟ್ಟಾಗ್ತೈತಿ. ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡ್ತೈತಿ. ಮತ್ತು ನಮ್ಮ ಸ್ಕಿನ್ ಮತ್ತು ಹೇರ್ ಗ್ರೋತಿಗೆ ಕೂಡ ಎಳ್ಳು ಭಾರಿ ಚಲೋ. ಮತ್ತು ನಮ್ದು ಶೇಂಗಾ ಕಾಳು ಅಂತೂ ಎಲ್ಲರಿಗೂ ಗೊತ್ತೈತಿ, ಇಟ್ಸ್ ವೆರಿ ರಿಚ್ ಇನ್ ಪ್ರೋಟೀನ್. ಸೊ ಇವತ್ತು ಎರಡೂ ಮಿಕ್ಸ್ ಮಾಡಿ ಮನೆಯಲ್ಲೇ ಸೂಪರಾಗಿರೋ ಸ್ನ್ಯಾಕ್ಸ್ ಚಿಕ್ಕಿನ ಮಾಡತ್ತೀನಿ. ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಬೆಲ್ಲ ತಗೋರಿ. ಬೆಲ್ಲಕ್ಕೆ 1 ಸ್ಪೂನಷ್ಟು ನೀರು ಹಾಕ್ಬೇಕು. ಆ ನೀರು ಹಾಕಿ ಬೆಲ್ಲ ಕರಗೋ ಮಟ್ಟನೂ ಇದನ್ನು ಲೋ ಫ್ಲೇಮ್ನಾಗಿಟ್ಟನ ನೀವು ಚಂದಂಗೆ ಬೆಲ್ಲನೂ ಕರಗಿಸ್ಬೇಕು. ನೋಡಿರಿ, ಇಲ್ಲಿ ನಾನು ಲೋ ಫ್ಲೇಮ್ನಾಗ ಇಡತ್ತೀನಿ. ನೀರೇನು ಭಾಳ ಬೇಡ, ಜಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಇನ್ನು ಚಂದಂಗೆ ಬೆಲ್ಲನ ಕರಗಿಸ್ಬೇಕು. ಆಮೇಲೆ ನಾನು ಶೇಂಗಾ ಮೇಲೆ ಸಿಪ್ಪೆ ಏನು ತೆಗ್ದಿಲ್ಲ. ಎಳ್ಳು ಶೇಂಗಾ ಎರಡೂ ಕೂಡ ಸಣ್ಣಗೆ ಮಿಕ್ಸಿ ಹಾಕತ್ತೇನೆ. ಆಮೇಲೆ ನೋಡಿರಿ, ಈಗ ಬೆಲ್ಲನೂ ಒಂದು ಸ್ವಲ್ಪ ಕರಗಾತೈತಿ. ಇದಕ್ಕೆ ಮಸ್ತ್ ಫ್ಲೇವರ್ ಬರ್ಬೇಕಂತ 1-2 ಏಲಕ್ಕಿ ಹಾಕೋಣಂತ. ಏಲಕ್ಕಿದಂತೂ ಸ್ಮೆಲ್ ಭಾರಿ ಮಸ್ತ್ ಬರ್ತೈತಿ. ಆಮೇಲೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಸೋಂಪು. ನಾವು ತಿಂತೀವಲ್ಲ, ಆ ಸೋಂಪು ಕೂಡ ಇದಕ್ಕೆ ಹಾಕಿದ್ರೆ ಭಾರಿ ಟೇಸ್ಟ್ ಬರ್ತೈತಿ. ಸೊ ಈ ಬೆಲ್ಲ ಕರಗಿದಾದ್ಮೇಲೆ ನೀವು ಇದಕ್ಕೆ ತುಪ್ಪ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ. ಆಮೇಲೆ ಇದು ಕರಗಿದಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಕುಟ್ಕೊಂಡಿದ್ವಲ್ಲ ನಮ್ಮ ಏಲಕ್ಕಿದ, ಅದನ್ನು ಕೂಡ ಇದ್ರೊಳಗೆ ಹಾಕಾತೀನಿ. ಇದು ಆಣ ಭಾಳ ಬರ್ಬೇಕು, ಇಲ್ಲಾಂದ್ರೆ ಚಿಕ್ಕಿ ಮೆತ್ತಗಾಗ್ಬಿಡ್ತಾವೆ. ಇದು ಚೆನ್ನಾಗಿ ಆಣ ಬರೋದು ಹೆಂಗೆ ಅಂತಂದ್ರೆ, ಒಂದು ಬೌಲ್ನಾಗ ಒಂದು ಸ್ವಲ್ಪ ನೀರು ಇಟ್ಕೊರಿ. ಅದನ್ನು ಚೆಕ್ ಮಾಡಿರಿ. ಇಂತಲ್ಲಂತ ಒಂದು ಸ್ವಲ್ಪ ಹೊಡೆದಾಗ ನಿಮಗೆ ಸೌಂಡ್ ಬರಬೇಕು. ಈಗ ನೋಡಿರಿ, ಇನ್ನೂ ಅಷ್ಟು ಆಣ ಆಗಿಲ್ಲ ಇದು. ನೋಡಿರಿ, ಅದು ಹಿಂಗೆ ಹಾಕಿದ ಕೂಡಲೇ ಅಂಟ್ಕೊಂಡು ಬಿಡ್ಬೇಕು. ಇದೈತಿ, ಬಟ್ ಇದ್ರಕ್ಕಿನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಆಣ ಬರಬೇಕಿದು. ನೋಡಿರಿ, ಆಲ್ರೆಡಿ ಇದು ರೌಂಡ್ ಆಗೈತಿ. ಆಮೇಲೆ ಅಲ್ಲಿ ಮಟ್ಟ ಏನು ಮಾಡೋಣ, ಆಣ ಇನ್ನೂ ಸ್ವಲ್ಪ ತೊಗೊಳ್ಳೋಣಂತ. ಇದು ಆಣ ಬರೋಗೊಳ್ಳ ನಾವೆಲ್ಲ ತೆಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀನಿ. ಸೊ ಪಟ್ಟಂತ ಇದನ್ನು ಹಾಕಿ ನಾವು ಜಲ್ದಿನೇ ಇದನ್ನು ಚಿಕ್ಕಿನ ಕೊರೆದು ಬಿಡ್ಬೇಕು, ಇಲ್ಲಾಂದ್ರೆ ಲೇಟ್ ಆಗ್ತೈತಿ. ನಾ ಇದು ಪೇಸ್ಟ್ ಮಾಡ್ಕೊಂಡಿದ್ರೊಳಗೆ ಅದ್ರೊಳಗೆ ಒಂದು ಸ್ವಲ್ಪ ಸೋಂಪು ಹಾಕೀನಿ. ನೋಡಿರಿ, ಈ ಥರ ಆಣ ಬುರುಗು ಟೈಪ್ ಬರಬೇಕು. ನೋಡಿರಿ, ಇದು ಕರೆಕ್ಟ್ ಆಣ ಬಂದಂಗೆ ಈ ಥರ ಬುರ್ಗ್ ಟೈಪ್ ಅದು ಬರಬೇಕು. ಆವಾಗ ನೀವೇನು ಹಾಕ್ಬೇಕು, ಇದು ಸ್ಟಫ್ ಇರ್ತೈತಲ್ಲ ನಮ್ದು ಎಳ್ಳು ಮತ್ತು ಶೇಂಗಾ, ಅದನ್ನು ಹಾಕಿ ಇದನ್ನು 1-2 ನಿಮಿಷ ಚೆಂದಂಗೆ ಈ ಥರ ಕಲಿಸ್ಕೋಬೇಕು ಬೆಲ್ಲದಾಗ. ಎಲ್ಲನೂ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಆಣ ಅಷ್ಟಕ್ಕಷ್ಟು ಕರೆಕ್ಟ್ ಇರಬೇಕದು. ಈಗ ಆಲ್ರೆಡಿ ನಾವು ಎಣ್ಣೆ ಹಚ್ಕೊಂಡಿದ್ವಲ್ಲ ಲತ್ತುನ್ಗಿಗೆಲ್ಲ, ಸೊ ಇದು ಈಗ ಈಸಿ ಆಗ್ತೈತೆ ನಮಗೆ ಕೊರಕ್ಕೆ. ಈಗ ಇದ್ರಾಗ ನಾನು ಇದನ್ನು ಚೌಕ್ ಶೇಪ್ನಾಗ ಮಾಡ್ಕೊಳತ್ತೇನೆ. ಹಿಂಗೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಚೌಕಂಗೆ ಶೇಪ್ ಮಾಡ್ಕೊಳ್ಳೋಣ. ಆಮೇಲೆ ಈಗಂತೂ ಬೇಸಿಗೆ ರಜೆ ಅಲ್ಲ, ಮಕ್ಕಳು ಮನ್ಯಾಗ ಇರ್ತಾರೆ, ಇದನ್ನು ಕೇಳ್ತಿರ್ತಾರೆ. ಸೊ ಅನ್ಹೆಲ್ದಿ ಸ್ನ್ಯಾಕ್ಸ್ ಎಂಥ ಆಯಿಲ್ಲೇ ಕರೆದಿರ್ತಾರೆ, ಪಾಮ್ ಆಯಿಲ್ಲೇ. ಸೊ ಅದನ್ನೆಲ್ಲ ಕೊಡೋ ಬದಲಿ ಮನ್ಯಾಗ ನೀವು ಥರವಾಗಿ ಈ ಥರ ಸ್ನ್ಯಾಕ್ಸ್ ರೆಸಿಪಿ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಇದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಇದು ಪ್ರೋಟೀನ್ ಬಾರ್ ಅಂತ ಕರೀತಾರೆ ನಮ್ಮಲ್ಲಿ ಚಿಕ್ಕಿ. ಸೊ ಒಂದು ಸೂಪರಾಗಿರೋ ರೆಸಿಪಿ ಇದು, ಮಕ್ಕಳಿಗಂತೂ ಭಾರಿ ಚಲೋ. ಸೊ ಇದನ್ನೀಗ ಕಟ್ ಮಾಡತ್ತೀನಿ. ಇದು ಬಿಸಿ ಇದ್ದಾಗ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಬಿಡ್ರಿ, ಇಲ್ಲಾಂದ್ರೆ ಆಮೇಲೆ ಬರಂಗಿಲ್ಲಿದ್ದು. ಸೊ ಚಾಕು ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಕಟ್ ಮಾಡ್ಕೊಳತ್ತೀನಿ. ಸೊ ನಿಮ್ಗೆ ಯಾವ ಶೇಪ್ ಬೇಕು, ಸಣ್ಣ ಬೇಕಂತ ಸಣ್ಣದು ಈ ಥರ ಹಿಂಗೆ ಕಟ್ ಮಾಡ್ಕೊರಿ ಚೌಕಂಗೆ. ಇದು ಕೊರೋದು ಕೂಡ ಇದು ಆರಿದಾದ್ಮೇಲೆ ನಾವು ಇದನ್ನು ತೆಗಿಬೇಕು. ಬಿಸಿ ಇದ್ದಾಗ ಇದು ಬರಂಗಿಲ್ಲ, ಅಂಟ್ಕೋತೈತಿ. ಸೊ ಆಣ ಮೇನ್ ಇದ್ರೊಳಗೆ ಚಿಕ್ಕಿ ನಿಮಗೆ ಮಸ್ತ್ ಕ್ರಿಸ್ಪಿ ಬರ್ಬೇಕಂದ್ರೆ ಆಣನ ನೀವು ಚಂದಂಗೆ ತೊಗೋಬೇಕು. ನೋಡಿರಿ, ಎಷ್ಟು ಪಳ್ಳಾಗ್ಯಾವ ಅಂತಂದ್ರೆ ಭಾರಿ ಟೇಸ್ಟಿ ಆಗ್ಯಾವ. ಆಮೇಲೆ ಒಂದಕ್ಕೊಂದು ಒಟ್ಟು ಅಂಟ್ಕೊಳ್ಳೋಂಗಿಲ್ಲ. ನೋಡಿರಿ, ಎಷ್ಟು ಡೆಲಿಷಿಯಸ್ ಕಾಣಿಸಾತವ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರ್ತೈತಿ. ಇದ್ರೊಳಗೆ ಸೋಂಪು ಮತ್ತು ಏಲಕ್ಕಿದು ನಾವು ಹಾಕಿರ್ತೀವಲ್ಲ, ಸೊ ಅದ್ರ ಫ್ಲೇವರ್ ಅಂತೂ ಮಸ್ತ್ ಬರತೈತಿ. ಸೊ ನಮ್ಮ ಸೂಪರ್ ಆಗಿರೋ ಚಿಕ್ಕಿ ಮನೆಯಲ್ಲಿ ರೆಡಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ತೀರ ಅಂದ್ಕೊಂಡಿನಿ. ಮತ್ತು ಹೆಂಗೆ ಬಂತಂದು ನಂಗೆ ಕಮೆಂಟ್ ಮಾಡಿರಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.